ಚಿನ್ನಾಭರಣ ಪ್ರಿಯರಿಗೆ ಮತ್ತೆ ಸಿಹಿ ಸುದ್ದಿ. 4ನೇ ದಿನ ಪಾತಾಳಕ್ಕಿಳಿದ ಚಿನ್ನ ಮತ್ತು ಬೆಳ್ಳಿಯ ದರ. ಚಿನ್ನಾಭರಣ ಪ್ರಿಯರಿಗೆ ಮತ್ತೆ ಸಿಹಿ ಸುದ್ದಿ ಸಿಗ್ತಾ ಇದೆ. ಈಗ ಸತತವಾಗಿ ಗಮನಿಸ್ತಾ ಇದ್ದೀವಿ, ಚಿನ್ನ ಮತ್ತು ಬೆಳ್ಳಿಯಲ್ಲಿ ದರ ಇಳಿಕೆ ಕಾಣಿಸ್ತಾ ಇದೆ. ಇದೀಗ 4ನೇ ದಿನ ಪಾತಾಳಕ್ಕಿಳಿದ ದರ. ಶುದ್ಧ ಚಿನ್ನದ ದರ 10 ಗ್ರಾಂಗೆ 1,50,600 ಮಾರಾಟವಾಗುತ್ತಿದ್ದ ಶುದ್ಧ ಚಿನ್ನ. ಬೆಳ್ಳಿ ಬೆಲೆ ಇಂದು ಕೂಡ ಭರ್ಜರಿ ಇಳಿಕೆಯನ್ನ ಕಂಡಿದೆ. ಇಂದು ಬರೋಬ್ಬರಿ 8,040 ರೂಪಾಯಿ ಇಳಿಕೆ ಆಗಿದೆ. ಕೆಜಿ ಬೆಳ್ಳಿ ಬೆಲೆ ಇಂದು 2,40,700 ರೂಪಾಯಿಗೆ ಇಳಿಕೆ ಆಗಿದೆ. ಶೀಘ್ರವೇ 2 ಲಕ್ಷದ ಒಳಗೆ ಇಳಿಯುತ್ತಾ ಬೆಳ್ಳಿ ಬೆಲೆ. ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಭಾರಿ ಇಳಿಕೆ ಕಾಣಿಸ್ತಾ ಇದೆ. ಚಿನ್ನಾಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸತತವಾಗಿ ಇಳಿಕೆಯನ್ನ ಕಾಣಿಸ್ತಾ ಇರುವಂತದ್ದು ಚಿನ್ನ ಮತ್ತು ಬೆಳ್ಳಿಯಲ್ಲಿ. 2,840 ರೂಪಾಯಿ ಕುಸಿತ ಕಂಡಿರುವಂತದ್ದು. 1,50,600 ಮಾರಾಟವಾಗುತ್ತಿದ್ದಂತ ಶುದ್ಧ ಚಿನ್ನ ಬೆಳ್ಳಿ ಬೆಲೆ ಇಂದು ಕೂಡ ಭರ್ಜರಿ ಇಳಿಕೆಯನ್ನ ಕಂಡಿದೆ. ಬೆಳ್ಳಿಯಲ್ಲಿ 8,040 ರೂಪಾಯಿ ಇಳಿಕೆ ಆಗಿರುವಂಥದ್ದು. 1,50,200. ಮುಂಬೈಯಲ್ಲಿ 24 ಕ್ಯಾರೆಟ್ ಚಿನ್ನ ಗ್ರಾಮ್ಗೆ 1,45,000 ಚಿಲ್ಲರೆ. ಇನ್ನು ಕೋಲ್ಕತ್ತಾದಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 1,57,000 ಚಿಲ್ಲರೆ ಇದೆ. ಇನ್ನು ಚೆನ್ನೈನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 1,50,803 ರೂಪಾಯಿ. ಬೆಂಗಳೂರಲ್ಲಿ 10 ಗ್ರಾಮ್ಗೆ 1,50,200 ರೂಪಾಯಿ ಇದೆ. ಮುಂಬೈಯಲ್ಲಿ 24 ಕ್ಯಾರೆಟ್ 1,45,850 ರೂಪಾಯಿ. ಕೋಲ್ಕತ್ತಾದಲ್ಲೂ ಕೂಡ 1,52,000 ಚೇಂಜ್. ಸೊ ಈ ರೀತಿಯಾಗಿ ಚಿನ್ನ ಮತ್ತು ಚಿನ್ನದ ದರ ಇಳಿಕೆ ಆಗಿರುವಂಥದ್ದು. ಸತತವಾಗಿ ನೋಡಿ ಗಮನಿಸ್ತಾ ಇದ್ದೀವಿ ನಾವು. ಇತ್ತೀಚೆಗೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಭಾರಿ ಇಳಿಕೆ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಇಳಿಕೆ ಕಾಣಿಸ್ಬೋದೇನೋ. ಅವಾಗ ಪರ್ಚೇಸ್ ಮಾಡೋಣ ಅಂತ ಕೂತ್ಕೊಂಡ್ರೆ ಅವಾಗ ಯಾವ ರೀತಿಯಾಗಿ ಬದಲಾಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಒಂದು ರೀತಿಯಾಗಿ ಹಾವು ಏನಿಯ ಆಟ ನಡೀತಾ ಇರುವಂಥದ್ದು ಈ ಒಂದು ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ನೋಡಿ ದಿಢೀರಂತ ಏರಿಕೆ ಆಗಬಹುದು ಅನ್ನುವಂಥದ್ದು ಕೂಡ ಒಂದಿಷ್ಟು ಆಭರಣ ತಜ್ಞರು ಕೂಡ ಹೇಳ್ತಾ ಇರುವಂತಹ ವಿಚಾರ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಇಳಿಕೆ ಕಾಣಿಸ್ತಾ ಇದೆ. ಪರ್ಚೇಸ್ ಮಾಡುವಂಥವ್ರಿಗೆ ಈ ಒಂದು ಟೈಮ್ನಲ್ಲಿ ಮದುವೆ ಅನ್ನುವಂಥ ವಿಚಾರದಲ್ಲೂ ಕೂಡ ಪರ್ಚೇಸ್ ಮಾಡ್ಕೊಳ್ಳುವಂಥವ್ರಿಗೆ ಒಂದು ಒಳ್ಳೆ ಶುಭ ಸುದ್ದಿ. ಎಲ್ಲರೂ ಕೂಡ ಹೋಗಿ ಪರ್ಚೇಸನ್ನು ಮಾಡ್ಕೋಬೋದು. ಇನ್ನು ಅದ್ರ ಜೊತೆಗೆ ಚಿನ್ನ ಮಾತ್ರ ಅಲ್ಲ, ಬೆಳ್ಳಿ ಕೂಡ ಅಲ್ಲಿ ಇಳಿಕೆಯನ್ನು ಕಾಣಿಸ್ತಾ ಇದೆ. 2,40,000 ಚೇಂಜ್ ಇರುವಂಥದ್ದು ಈಗ ಬೆಳ್ಳಿಯಲ್ಲಿ 1 ಕೆಜಿ ಬೆಳ್ಳಿಗೆ. ಹಾಗಾಗಿ ಬೆಳ್ಳಿಯಲ್ಲೂ ಕೂಡ ಇಳಿಕೆ ಕಾಣಿಸ್ತಾ ಇದೆ. ಬಂಗಾರ ಮತ್ತು ಬೆಳ್ಳಿ ಸತತವಾಗಿ ನೋಡಿ ರೇಟ್ ಹೆಚ್ಚಾಯಿತು ಅಂತ ಅಂದರೆ ದಿಢೀರಂತ ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಜಂಪ್ ಆಗುತ್ತೆ. ಇಳಿಕೆ ಆಯಿತು ಅಂತ ಅಂದರೆ ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಲೋ ಆಗುತ್ತೆ ಪ್ರೈಸಲ್ಲಿ. ಸೊ ಇದೀಗ ಬೆಳ್ಳಿಯಲ್ಲೂ ಕೂಡ ಪ್ರೈಸ್ ಕಮ್ಮಿ ಆಗ್ತಾ ಇದೆ, ಇಳಿಕೆಯನ್ನು ಕಾಣಿಸ್ತಾ ಇದೆ. ಪರ್ಚೇಸ್ ಮಾಡುವಂಥವ್ರು ಹೋಗಿ ಪರ್ಚೇಸ್ ಮಾಡ್ಬೋದು. ಈ ಒಂದು ಸಂದರ್ಭದಲ್ಲಿ ಇದೇ ರೇಟು ನಾಳೆ ಇರುತ್ತಾ ಅಥವಾ ಮಧ್ಯಾಹ್ನದ ಹೊತ್ತಿಗೆ ಇದು ಸಾಯಂಕಾಲದ ಹೊತ್ತಿಗೆ ಇದೇ ಇರುತ್ತಾ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೂಡ ನೋಡಿದ್ದೀವಿ. ದಿಢೀರಂತ ಏರಿಕೆ ಆಗಿರುವಂಥ ಚಿನ್ನ ಮತ್ತು ಬೆಳ್ಳಿಯನ್ನು ಕೂಡ ಗಮನಿಸಿದ್ದೀವಿ ನಾವು. 2 ಲಕ್ಷಕ್ಕೆ ಚಿನ್ನ ಅಲ್ಲಿವರೆಗೂ ಕೂಡ 2 ಲಕ್ಷ ನಿಯರ್ ಕೂಡ ಹೋಗಿದ್ದು ಕೂಡ ನಾವು ಗಮನಿಸಿದ್ದೀವಿ. ಆ ರೀತಿಯಾಗಿ ಆಗ್ತಾ ಇದೆ. ಸೊ ಹಾಗಾಗಿ ಗ್ರಾಹಕರು ಈಗಲೇ ಪರ್ಚೇಸ್ ಮಾಡ್ಕೋಬೋದು.